ಬೈಂದಾಗ ಬೇಡ ಐಮಾಕ್ಸ್ ನೇರವಾಗಿ ಗ್ರಾಮ ಪಂಚಾಯತಿಯ ಅನುದಾನದಲ್ಲಿ ಗ್ರಾಮ ಪಂಚಾಯತಿಗೆ ಬರುವಂತ ಅನುದಾನದಲ್ಲಿ 26 ಐಮಾಕ್ಸ್ ಥಿಯೇಟರ್ಗಳನ್ನ ಕೊಟ್ಟಿರುವಂತದ್ದು ಕೂಡ. ಮತ್ತೆ ಅದೇ ರೀತಿ ಅಂಗನವಾಡಿ ಕಟ್ಟಡಗಳು 25 ಲಕ್ಷ, ಹೌದಾ? ಆಮೇಲೆ ಎಲ್ಲಾ ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳು 3 ಕೋಟಿನಲ್ಲಿ ಸಿಸಿ ರಸ್ತೆ ಮಾಡುವಂತದ್ದು ಇರ್ಬೋದು. ಆಮೇಲೆ ಈ ಸಂಕೀರ್ಣಗೆ ಸುಮಾರು 20 ಲಕ್ಷ ಗ್ರಾಮ ಪಂಚಾಯತಿಯಿಂದ ಅನುದಾನ ಕೊಟ್ಟಿರೋದಂತಿರ್ಬೋದು. ಆಮೇಲೆ ಗೋಕುಂಟೆ ಕಲ್ಯಾಣಿಗೆ 5 ಲಕ್ಷ ಖರ್ಚು ಮಾಡುವಂತಹದ್ದಿರ್ಬೋದು ಪಿಚ್ಚುಗುಟ್ಟರಲ್ಲಿ. ಮತ್ತೆ ವಿವಿಧ ವಾಟರ್ ಸಪ್ಲೈ, ಕುಡಿಯ ನೀರು ಇರ್ಬೋದು, ಬೇರೆ ಬೇರೆ ಕೆಲಸಗಳಿಗೆ ಸುಮಾರು 40 ಲಕ್ಷ ಇಲ್ಲಿ ಖರ್ಚು ಮಾಡುವಂತಹದ್ದಿರ್ಬೋದು. ಇಷ್ಟೆಲ್ಲ ಕಾರ್ಯಕ್ರಮಗಳು ನೇರವಾಗಿ ಗ್ರಾಮ ಪಂಚಾಯತಿ ತಗೊಂಡಂತ ಕಾರ್ಯಕ್ರಮಗಳು. ನನಗೆ ಖಾತಿಲ್ಲ, ಸರ್ಕಾರ ಖಾತಿಲ್ಲ. ಇವರು ನಾನು ಹೇಳಿದ್ದೀನಿ, ಏನು ನಾನು ಗ್ರಾಮ ಪಂಚಾಯತಿ ಚೇರ್ಮನ್ ಮಾಡೋ ಸಂದರ್ಭದಲ್ಲಿ ಚಂದ್ರನ ನಾಮಯ ಮಾಡಿದ್ದೀವಿ. ಮೊದಲು ನಮ್ಮ ನಾರಾಯಣ ಸಭಾ ಅವರು ಶ್ರೀಮತಿ ಅವರಿದ್ರು, ರಾಜೀನಾಮೆ ಕೊಟ್ಟಾದ್ಮೇಲೆ ಅಲ್ವಾ, ಅದಕ್ಕೆ ಮೊದಲು ದೀಪಕ್ಕ ಇದ್ರು, ಅವರಾದ್ಮೇಲೆ ಚಂದ್ರು ಮಾಡಿದ್ವಿ. ಆಮೇಲೆ ಅವನಿಗೆ ಒಂದು ಟೈಮ್ ಕೂಡ ಕೊಟ್ಟಿದ್ದೀವಿ ಅಲ್ವಾ. ಅದ್ರ ಪ್ರಕಾರ ನಡ್ಕೊಂಡಿದ್ದ ಅವನು. ಅದಾದ್ಮೇಲೆ ವಿನಯ್ ಗೌಡ್ ಕೂಡ ಚೇರ್ಮನ್ ಮಾಡಿದ್ದೇವೆ ಅಲ್ವಾ, ವಿನಯ್ ಗೌಡ್ ತಾನೆ. ಅದಾದ್ಮೇಲೆ ಸರ್ಸಕ್ನವ್ರು ಕೂಡ ಮಾಡಿದ್ವಿ. ಅಲ್ಲಿ ಚೇರ್ಮನ್ಗಳು 5 ಜನ, 5 ವರ್ಷದಲ್ಲಿ 5 ಜನ ಗ್ರಾಮ ಪಂಚಾಯತ್ ಚೇರ್ಮನ್. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡಿರೋದ್ರಿಂದ ಇವತ್ತು ಹೊಸಗೇರಿ ಗ್ರಾಮ ಪಂಚಾಯತಿಗೆ ಒಂದು ಹೆಸರು ಕೂಡ ಬಂದಿದೆ. ಅವಾಗ ವಕೀಲರು ಹೇಳ್ತಾ ಇದ್ರು, ಆಮೇಲೆ ನಮ್ಮ ಅಶೋಕಣ್ಣ ಹೇಳ್ತಾ ಇದ್ರು, ರಾಜಕಾರಣ ಎದ್ರೆ ಕೂತ್ರೆ ಬರೀ ಮಾತಾಡ್ಕೊಂಡಿದ್ರೆ BP ಶುಗರ್ ಬಂದ್ಬಿಡ್ತದೆ. ರಾಜಕಾರಣ ಇಟ್ಕೊಬೇಕು, ಟೆನ್ಷನ್ ತಗೊಂಡ್ಬಿಡುದು, ಅದೇ ಕೆಲಸ ಮಾಡ್ಬೇಕು. ಆ ಟೈಮ್ ಬಂದ ಬಿಡ್ಕೊಡುದು. ನಮ್ದು ಅದೇ ನೋಡ್ರಿ, ನನಗೆ 62 ವರ್ಷ, ನನ್ BP ಇರಲಿಲ್ಲ, ಶುಗರ್ ಇರಲಿಲ್ಲ. ರಾಜಕೀಯ ಸಲೀಸ ಬಿಡಲ್ಲ. ರಾಜಕಾರಣ ಟೈಮಲ್ಲಿ ರಾಜಕಾರಣಿಗಳಂತಂದ್ರೆ ನಮ್ ಗಾಳಿದೇನಿಲ್ಲ ಯಾರು ಕೂಡ. ಇದು 86ರಿಂದ ನನ್ನ ಇತಿಹಾಸ ಇದೆ. 86ರಿಂದ ಇವತ್ತುವರೆಗೂ ರಾಜಕಾರಣದ ಹಿಂದೆ ಹೋಗಿಲ್ಲ, ಹಿಡಿದಿದ್ದನ್ನು ಬಿಟ್ಟಿಲ್ಲ, ಮುಂದೆ